ಬನ್ನಿ ಬನ್ನಿ. ಓಹ್ ತಾರವ್ರೆ, ರಮೇಶ್, ಬನ್ನಿ ಬನ್ನಿ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ವೆರಿ ನೈಸ್. ನಿಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಇನ್ವೈಟ್ ಮಾಡಿದ್ಮೇಲೆ ನಮ್ಮ ನಂದ ಫ್ಯಾಮಿಲಿ ಯಾವತ್ತೂ ನೋ ಹೇಳಲಿಲ್ಲ, ಹೇಳೋದು ಇಲ್ಲ. ಥ್ಯಾಂಕ್ ಯು. ರಮೇಶ್. ಹಾಯ್ ಚಂದ್ರು. ಹಾಯ್ ರೋಹಿತ್. ಹಾಯ್ ರಿಷಿ. ಹೇ ರಿಷಿ. ಓಹೋ ಹಾಯ್ ಅಂಕಲ್. ಹಾಯ್, ಏನು ಹುಡುಕ್ತಾ ಇದೆಯಾ? ಏನಿಲ್ಲ. ಸರಿ, ಎನಿವೇಸ್ ಕಮ್. ಬನ್ನಿ 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 ಪ್ಲೀಸ್. ಕಮ್ಲಿ ಅವರಲ್ಲಿ ಯಾರ್ಯಾರೋ ಬಂದಿದ್ದಾರೆ, ಆದ್ರೆ ನನ್ನವ್ರು ಮಾತ್ರ ಕಾಣಿಸ್ತಿಲ್ವಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಕರೆದಿದ್ದಕ್ಕೆ ಗೌರವ ಕೊಟ್ಟು ನೀವೆಲ್ಲರೂ ಬಂದಿದ್ದೀರಾ. ವಿ ವೆರಿ ಹ್ಯಾಪಿ. ಮಹಾಜನ್ ಕುಟುಂಬದ ಕಡೆಯಿಂದ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಮನೆಯ ಮಗಳಿನ 18ನೇ ಹುಟ್ಟಿದಬ್ಬ ಇವತ್ತು. ನಮ್ಮ ಮನೇಲಿ ಎಷ್ಟೆಲ್ಲ ಘಟನೆ ನಡೆದಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ನೀವೆಲ್ಲ ನಮ್ಮ ಹಿತೈಷಿಗಳು ಅನ್ನೋ ಕಾರಣಕ್ಕೆ ನಿಮ್ಮ ಹತ್ರ ಒಂದು ವಿಷಯನ ಹಂಚ್ಕೊಳ್ತಾ ಇದ್ದೀನಿ. ನಮ್ಮ ಕುಟುಂಬಕ್ಕೆ ಮೋಸ ಮಾಡಬೇಕು ಅಂತ ಯಾರೋ ದುಷ್ಟರು ಒಂದು ಹುಡುಗಿ ಶವವನ್ನು ತೋರಿಸಿ ನನ್ನ ಮಗಳು ಅಂತ ಹೇಳಿ ಮೋಸ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಎಸ್ ಎಸ್, ಇವೆಲ್ಲ ಯಾರು ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವೀಗ ಎಚ್ಚೆತ್ಕೊಂಡಿದ್ದೀವಿ. ಈ ನಿಟ್ಟಲ್ಲಿ ಕೆಲವು ನಿರ್ಧಾರ ತಗೊಂಡಿದ್ದೀವಿ. ಅದ್ರ ಬಗ್ಗೆ ನಮ್ಮಮ್ಮ ಈಗ ಮಾತಾಡ್ತಾರೆ. ಅಮ್ಮ ಬನ್ನಿ. ಅಮ್ಮ ಬೇಬಿ, ಬೇಗ ಬಾ. ಅನಿಕಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲರೆದುರಿಗೂ ಅನ್ನಪೂರ್ಣ ಇಡೀ ಆಸ್ತಿ ನಿನ್ನ ಹೆಸರಿಗೆ ಬರೀತೀನಿ ಅಂತ ಹೇಳ್ಬಿಡ್ತಾಳೆ. ಸೊ ನೀನು ಸ್ಟೇಜ್ಗೆ ಹೋಗಬೇಕಾಗತ್ತೆ. ಅದಕ್ಕೆ ನಿನ್ನ ಹೇರ್ ಸ್ಟೈಲ್ ಆಯಿತು, ನಿನ್ನ ಅಲಂಕಾರ ಆಯಿತು, ಬಟ್ಟೆ ನೀಟಾಗಿರಬೇಕು. ಓಕೆ? ಎಸ್ ಬೇಬಿ, ಎಲ್ಲರೂ ಬಂದಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಡೀ ಆಸ್ತಿಗೆ ನೀನೇ ಯಜಮಾನಿ. ಕಮ್ ಮೇಡಮ್, ಬೇಗ ಬಾ. ರಿಷಿ, ಹಾಯ್ ರಿಷಿ. ವಾಟ್ ಇಸ್ ದಿಸ್ ರಿಷಿ? ನಾನು ಹಾಯ್ ಹೇಳಿದ ತಕ್ಷಣ ನೀನು ಟೇಬಲ್ ಫ್ಯಾನ್ ಥರ ಈ ಕಡೆ ತಿರ್ಕೊಂಡೆ. ಇಲ್ಲಿ ನೋಡು, ಲುಕ್ ಎಟ್ ಮೀ. ಈಗೇನು ಮಾಡಬೇಕು? ನೋಡಿದೆ ಸಾಕಾ? ರಿಷಿ, ನಿನಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಲೆಟ್ ಮಿ ಟೆಲ್ ಯು ದಿಸ್. ನಿನಗೆ ಗೊತ್ತಾ ಈ ಪಾರ್ಟಿ ಯಾಕೆ ಮಾಡ್ತಿದ್ದಾರೆ ಅಂತ? ನಿನ್ನಲ್ಲಿ ಯಾಕೆ ಇನ್ವೈಟ್ ಮಾಡಿದ್ದಾರೆ ಅಂತ? ಹಾಂ, ನೋಡು ರಿಷಿ, ಇಲ್ಲಿರೋರು ಎಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ನಾನು ನಿನಗೆ ಈಗಲೇ ಹೇಳ್ತಿದ್ದೀನಿ, ಈ ಪಾರ್ಟಿ ಯಾಕೆ ಎಲ್ಲರೂ ಕರೆದಿದ್ದಾರೆ ಅಂದರೆ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಟುನೈಟ್. ಏನು ಗೊತ್ತಾ? ಅನ್ನಪೂರ್ಣ ಅಜ್ಜಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಸ್ತಿ ಎಲ್ಲ ನಂದೇ ಆದಮೇಲೆ ಏನಾಗತ್ತೆ ಹೇಳು? ನಿಮ್ಮಮ್ಮ ಕೂಡ ನನ್ನನ್ನು ನಿಮ್ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಒಪ್ಪಿಗೆ ಕೊಡ್ತಾರೆ. ಎಸ್ ರಿಷಿ, ನಮ್ಮಿಬ್ರು ಮದುವೆ ಆಗುತ್ತೆ. ನೀನು ನೋ ಅಂದರೂ ಸಹ
ಯಾರು ಕೇಳಲ್ಲ. ಸೊ ನಿನಗೆ ನನ್ನನ್ನು ಒಪ್ಕೊಳ್ಳೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಋಷಿ, I love you. You must love me. ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಇದು ಬರ್ತ್ಡೇ ಪಾರ್ಟಿಗೆ ಬಂದರೆ ಚಂದ್ರು ಏನು ಸೀರಿಯಸ್ ಆಗಿ ಹೇಳ್ಬಿಟ್ಟು ಹೋದ್ನಲ್ಲ ಅಂತ ಎಲ್ಲರೂ ಅನ್ಕೋತಾ ಇದ್ದೀರಾ? ಎಸ್, ಚಂದ್ರು ಹೇಳಿದ್ದು ನಿಜಾನೇ. ಹೌದು, ಮಹಾಜನ್ ಕುಟುಂಬದ ಮೇಲೆ ದುಷ್ಟರ ಕಣ್ಣು ಬಿದ್ದಿದೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮಹಾಜನ್ ಕುಟುಂಬ ಅಂದರೆ ಜನರ ಮನಸ್ಸಲ್ಲಿ ಎಷ್ಟೊಂದು ಗೌರವ ಇದೆ ಅಂತ. ಇದು ನಾನು ನಮ್ಮ ಯಜಮಾನರು ಕಟ್ಟಿದ ಕೋಟೆ, ನಮ್ಮ ಸಾಮ್ರಾಜ್ಯ. ಇದಕ್ಕೆ ಹೊರಗಿಂದ ಬೆದರಿಕೆ ಬರ್ತಾ ಇದೆ ಅಂದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತಲೂ ನಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿವರೆಗೂ ಈ ಸಾಮ್ರಾಜ್ಯನ ಶ್ರದ್ಧೆಯಿಂದ ನಡ್ಸ್ಕೊಂಡ್ಬಂದಿರೋನು ನನ್ನ ಮಗ ಚಂದ್ರಕಾಂತ್. ಇನ್ನು ಮುಂದೆ ಇದನ್ನೆಲ್ಲ ನಡೆಸೋದು ನನ್ನ ಮೊಮ್ಮಗಳು ಅಂತ ನಾನು ದೃಢವಾಗಿ ನಂಬಿದ್ದೀನಿ. ಈ ಸಾಮ್ರಾಜ್ಯನ ನಮ್ಮ ಮನೆಕ ನಡೆಸ್ತಾ ಹೋಗ್ತಾಳಂತೆ ಊರ್ಮಿ. ಅಯ್ಯೋ, ನನಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಿಲ್ಲ. ಅತ್ತೆ, ಬೇಗ ಅನೌನ್ಸ್ ಮಾಡಿ, ನಮ್ಮ ಬೇಬಿನೇ ಇದಕ್ಕೆಲ್ಲ ಒಡ್ತಿ ಅಂತ. ಇಷ್ಟು ವರ್ಷ ನಾನು ನನ್ನ ಮೊಮ್ಮಗಳಿಗೋಸ್ಕರ ಕಾದಿದ್ದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲಿಲ್ಲ. ಇವತ್ತು ಅವಳ 18ನೇ ವರ್ಷದ ಹುಟ್ಟುಹಬ್ಬ. ಈ ಸಮಯದಲ್ಲಿ ನಮ್ಮ ಮಹಾಜನ್ ಕುಟುಂಬದ ಸಂಪೂರ್ಣ ಆಸ್ತಿನ ನನ್ನ ಮೊಮ್ಮಗಳಿಗೆ ಕೊಡ್ತಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತಾರಾ, ಅನ್ಪೂರ್ಣ ಹೇಳ್ತಾ ಇರೋದು ಅನಿಕಾ ಬಗ್ಗೆನೇ. ಇನ್ನೇನು ಈ ಆಸ್ತಿ ಎಲ್ಲ ನನ್ನ ಮೊಮ್ಮಗಳ ಹೆಸರಿಗೆ ಬರೋದು. ಎಸ್, ನನ್ನ ಈ ಎಲ್ಲ ಆಸ್ತಿಗೆ ಅವಳೇ ಹಕ್ಕುದಾರಳು. ಸೊ ಈ ಅವಕಾಶನ ಬಳಸ್ಕೊಂಡು ನಿಮ್ಮೆಲ್ರಿಗೂ ಒಂದು ಮಹತ್ತರವಾದ ವಿಚಾರನ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ಮೇಲೆ ನನ್ನ ಮೊಮ್ಮಗಳೇ ಎಲ್ಲದಕ್ಕೂ ಯಜಮಾನಿ. ಈಗಲಾದರೂ ಗೊತ್ತಾಯ್ತಾ ರಿಷಿ ಏನು ಸರ್ಪ್ರೈಸ್ ಅಂತ? ಈಗಿನ್ನೇನು ನನ್ನ ಸ್ಟೇಜ್ ಮೇಲೆ ಕರೀತಾರೆ, ನಾನು ಹೋಗಿ ನಿನ್ನನ್ನು ಕರಿತೀನಿ. ಬಾ, ಓಕೆನಾ? ನಮ್ಮ ಕಾಲೇಜು ಅಷ್ಟು ಆಸ್ತಿ ಅಧಿಕಾರ ನನ್ನ ಮೊಮ್ಮಗಳಿಗೆ ಸೇರುತ್ತೆ, ನನ್ನ ಹಿರಿ ಮೊಮ್ಮಗಳಿಗೆ. ಹಿರಿ ಮೊಮ್ಮಗಳ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಏನಾಗಿದೆ ಊರ್ಮಿ ಇವಳಿಗೆ? ಎಸ್, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ನಾನು ನಿಮಗೆಲ್ಲ ಈಗ ನನ್ನ ಹಿರಿ ಮೊಮ್ಮಗಳನ್ನ ಪರಿಚಯ ಮಾಡ್ತೀನಿ. ಮಾಮ್, ಏನ್ ಮಾಮ್ ಇದು? ಅತ್ತೆ ಏನ್ ಹೇಳ್ತಿದ್ದಾರೆ? ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಈ ಅನ್ಪೂರ್ಣ. ಮೊಮ್ಮಗಳು ಸತ್ತೋದ್ಲು ಅನ್ನೋ ಶಾಕಲ್ಲಿ
ಏನೇನೋ ಬಡಬಡಾಯಿಸ್ತಾ ಇದ್ದಾಳೆ. ಕರ್ಮ ಕರ್ಮ. ದ್ಯಾಟ್ಸ್ ನನ್ ಅದರ್ ದ್ಯಾನ್ ನಮ್ಮ ಮನೆ ಹುಡುಗಿ ಎಲ್ರ ಮನ್ಸನ್ನು ಗೆಲ್ಲೋಳು. ಈಗ ಬರ್ತಿದ್ದಾಳೆ. Introducing Kamali Mahajan to you all. ರಮೇಶ್, ಏನ್ ನಡೀತಾ ಇದೆ ಇಲ್ಲಿ? ಈ ಕಮಲಿ ಅವ್ರ ಹಿರಿ ಮೊಮ್ಮಗಳ. ಹೌ ಇಸ್ ದಿಸ್ ಪಾಸಿಬಲ್? ಮಾಮ್, ನಾನು ಈಗಲೇ ಹೋಗಿ ಇದನ್ನೆಲ್ಲ ತಡಿತೀನಿ. ಏನು ಅನ್ಕೊಂಡಿದ್ದಾರೆ ಅವರು? ಊರ್ಮಿ, ಕೂಲಾಗಿರು. ಈಗ ಎದುರು ನಿಂತಷ್ಟು ನಮಗೆ ತೊಂದರೆ ಆಗೋದು. ಪ್ಲೀಸ್ ಅರ್ಥ ಮಾಡ್ಕೋ. ದೇವ್ರ ದೊಡ್ಡವ ನಾನು ಪೂರ್ಣ. ಕೊನೆಗೂ ನಿನಗೆ ಸತ್ಯ ತಿಳಿಯೋ ಹಾಗಾಯ್ತಲ್ಲ, ಅಷ್ಟೇ ಸಾಕು. ಇದೇನು ಹೊಸದಾಗಿ ಒಂದು ಟ್ವಿಸ್ಟು. ನಮ್ಮ ಕಮಲಿ ಮಹಾಜನ್ ಮನೆ ಮೊಮ್ಮಗಳ. ಕಮಲಿ ಅಜ್ಜಿಗೆ ಮೊಮ್ಮಗಳು ನೀವೇನಾ? ಓ ಮೈ ಗಾಡ್, ಎಲ್ರೂ ತಡೆದಷ್ಟು ನೀವಿನ್ನೂ ಮೇಲೆ ಹೋಗ್ತಿದ್ದೀರಾ. ನನ್ಗಿನ್ನೂ ಹತ್ರ ಆಗ್ತಿದ್ದೀರಲ್ಲ ಕಮಲಿ ಅವರೇ. ಯವ್ವಿ ಯವ್ವಿ ಯವ್ವಿ, ಬಂಗಾರದ ಪಂಜರ ಪಿಕ್ಚರ್ ಆಗೆ ಅಣ್ಣವ್ರು ದಿಢೀರಂತ ಶ್ರೀಮಂತರಾಗಂಗಾಯ್ತಲ್ಲವ್ವಿ. ಈ ದಿವಸ ಹಳ್ಳಿ ಹುಡುಗಿ ಆಗಿದ್ದೋಳು ಇವತ್ತಿಂದ ಅರಮನೆ ಅರಸಿ ಆಗೋಯ್ತಿದ್ಯಲ್ಲವ್ವಿ. ಆಹಾ, ಅನಿಕಾ, ಇನ್ಯಾಕಾಯ್ತೆ ಇರು ನಿಂಗೆ. ನಮ್ ಕಮ್ಲಿನೇ ಟಾಪ್. Introducing Kamali Mahajan to you all. ಇವಳೇ ನನ್ನ ಮೊದಲನೇ ಮೊಮ್ಮಗಳು. ಮೃತ್ಯುಂಜಯ ಗುರುಗಳು ಮಾತು ಕೊಟ್ಟ ಹಾಗೆ
ನನ್ನ ಮೊಮ್ಮಗಳು ಅವಳ 18ನೇ ವರ್ಷದ ಹುಟ್ಟುಹಬ್ಬದ ಹೊತ್ತಿಗೆ ಮನೆಗೆ ವಾಪಸ್ ಬಂದಿದ್ದಾಳೆ. ನನ್ನ ಸರ್ವಸ್ವನೂ ಇವಳಿಗೆ ಸೇರುತ್ತೆ. ಹದಿನೆಂಟು ವರ್ಷ ರಾಮ ವನವಾಸ ಮಾಡಿದ್ದಕ್ಕಿಂತ ಹೆಚ್ಚು ನಾನು ನನ್ನ ಕೂಸನ್ ಬಿಟ್ಟು ದೂರ ಇದ್ದೆ. ಇವಳನ್ನ ನೆನೆಸ್ಕೊಳ್ದೇ ಇದ್ದಿದ್ದ ದಿನ ಇಲ್ಲವೇ ಇಲ್ಲ. ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದಿದ್ದು ಒಂದೇನೆ, ನನಗೆ ನನ್ನ ಮೊಮ್ಮಗಳು ಸಿಗಬೇಕು, ನನ್ನ ಮೊಮ್ಮಗಳು ಸಿಗಬೇಕು ಅಂತ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಷ್ಟು ವರ್ಷದಿಂದ ಸಿಗದೆ ಇದ್ದ ಮೊಮ್ಮಗಳು ಈಗ ಸಿಗೋದಕ್ಕೆ ಹೇಗೆ ಸಾಧ್ಯ? ಅದು ಅಲ್ಲದೆ ಇಷ್ಟು ದಿನದಿಂದ ಜೊತೆಗೆ ಇದ್ದ ಕಮಲಿ ಈಗ ಮೊಮ್ಮಗಳಾಗೋದಕ್ಕೆ ಹೇಗೆ ಸಾಧ್ಯ ಅಂತ. ಬದುಕು ನಾವು ಅಂದ್ಕೊಳ್ಳೋದಕ್ಕಿಂತ ವಿಚಿತ್ರ. ಕುಂತಿ ಮತ್ತು ಕರ್ಣ ಹತ್ರನೇ ಇದ್ರೂ ಅವರಿಬ್ರು ಅಮ್ಮ ಮಗ ಅಂತ ಗೊತ್ತಾಗಿತ್ತು ಕೃಷ್ಣ ಹೇಳಿದ ಮೇಲೇ ಅಲ್ವಾ. ನನ್ನ ವಿಷಯದಲ್ಲಿ ವಿಧಿನೇ ಕೃಷ್ಣ, ನನ್ನ ಕಮಲಿನೇ ಕರ್ಣ. ಅನಿಕಾ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಪ್ಲೀಸ್ ಸ್ಟೇಜ್ ಮೇಲೆ ಬಾ. ಸ್ಟೇಜ್ ಮೇಲೆ ಬಂದು ನಾನೇನು ಕತ್ತೆ ಕಾಯ್ಲ. ಗಾಡ್, ಅನಿಕಾ ಯಾಕಲ್ಲೇ ನಿಂತಿದ್ಯಾ? ಬಾ. ಇಷ್ಟು ಜನರ ಮುಂದೆ ನಾನು ಸುಮ್ಮನೆ ಹೊರಟೋದ್ರೆ ಎಲ್ರಿಗೂ ನನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಅನಿಕಾ, ಇನ್ನೂ ಯಾಕಲ್ಲೇ ನಿಂತಿದ್ಯಾ? ಬಾ ಇಲ್ಲಿ. ಬರ್ತಿದ್ದೀನಿ, ತಡೀರಿ. ನಿಮ್ಗೆಲ್ಲರಿಗೂ ಅನಿಕಾ ಬಗ್ಗೆ ಪರಿಚಯ ಮಾಡಿಸ್ಬೇಕಾಗಿಲ್ಲ. ಅವಳ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಇಷ್ಟು ವರ್ಷಗಳ ನಂತರ ಈ ಅಕ್ಕ ತಂಗಿರಿಬ್ಬರು ಒಟ್ಟಿಗೆ ಸೇರಿದ್ದಾರೆ. ನನ್ನ ಕರ್ಮ, ಇದಕ್ಕೆ ಇಷ್ಟೆಲ್ಲ ರೆಡಿಯಾಗಿ ಬರಬೇಕಿತ್ತ? ರಿಷಿ ಹತ್ರ ಅಷ್ಟೆಲ್ಲ ಕೊಚ್ಕೊಂಡಿದ್ದು ಕೊಚ್ಕೊಂಡೇ ಹೋಯ್ತು. ಥೂ. ಈ ಬಿಕ್ಕಾರಿ ಮುಂದೆ ನಾನು ಹೋಗಿ ನಿಲ್ಲೋ ಆಗಾಯ್ತಲ್ಲ. ಇನ್ಸಲ್ಟಿಂಗ್. ಇನ್ನು ಮುಂದೆ ಈ ಅಕ್ಕ ತಂಗಿರಿಬ್ರು ಪಿಲ್ಲರ್ಗಳಾಗಿ ಮುಂದೆ ನಿಂತು ನಮ್ಮ ಕುಟುಂಬನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ.